ಶ್ರೀ ಗುರುಭ್ಯೋ ನಮಃ. ಈಗಾಗಲೇ ನಾವು 10 ದಿನದ ಕಾರ್ತಿಕ ಮಾಸವನ್ನು ಮುಗಿಸಿ ಅದರ ಫಲಿತಾಂಶವನ್ನು ನೋಡುತ್ತಾ ಬರುತ್ತಿದ್ದೇವೆ. ಇವತ್ತಿನ ದಿನ 11ನೇ ದಿನ. ಇದರಲ್ಲಿ ನಾವು ಲಂಬೋದರರ ಚರಿತ್ರೆಯನ್ನು ನೋಡುತ್ತೇವೆ. ನಟನ ಕಲಾಧರ ನಟನ ಮನೋಹರ ಮುನಿ ಜನ ವಂದಿತ ಗಂಗಾಧರ ಗಂಗಾಧರ ಹರ ಗಂಗಾಧರ ಗೌರಿ ಮನೋಹರ ಗಂಗಾಧರ ಗಂಗಾಧರ ಹರ ಗಂಗಾಧರ ಹರ 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 ಗಂಗಾಧರ ಗೌರಿ ಮನೋಹರ ಗಂಗಾಧರ. ವಸಿಷ್ಠ ಮಹಾಮುನಿಯು ಪುನಃ ಜನಕ ಮಹಾರಾಜನನ್ನು ಕುರಿತು, ರಾಜೇಂದ್ರ, ಕಾರ್ತಿಕ ಮಹಾತ್ಮೆಯನ್ನು ವಿವರಿಸುತ್ತೇನೆ, ಶ್ರದ್ಧೆಯಿಂದ ಕೇಳು. ಶ್ರೀ ಮಹಾವಿಷ್ಣುವನ್ನು ಅಗಸೆ ಹೂವುಗಳಿಂದ ಪೂಜೆಯನ್ನು ಸಲ್ಲಿಸುವವರು ಚಾಂದ್ರಾಯಣ ವ್ರತವನ್ನು ಆಚರಿಸಿದ್ದ ಫಲವನ್ನು ಹೊಂದುವರು. ಗರಿಕೆಯಿಂದಾಗಲಿ ದರ್ಭದಿಂದ ಆಗಲಿ ಶ್ರೀಹರಿಯರನ್ನು ಅರ್ಚಿಸಿ ಪೂಜೆ ಮಾಡುವುದರಿಂದ ಸರ್ವ ಪಾಪಗಳು ವಿಮುಕ್ತವಾಗಿ ವೈಕುಂಠಕ್ಕೆ ಸೇರುವರು. ವಿವಿಧ ವಸ್ತ್ರಾದಿಗಳಿಂದ ಶ್ರೀಹರಿಯರನ್ನು ಅಲಂಕರಿಸಿ ದೀಪಮಾಲಿಕೆಯನ್ನು ಅರ್ಪಿಸಿದವರು ವೈಕುಂಠ ಪ್ರಾಪ್ತಿಯಾಗುವುದು. ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನವಾಗಲಿ, ಶ್ರೀ ಮಹಾವಿಷ್ಣುವಿನ ಸನ್ನಿಧಿಯಲ್ಲಿ ಪುರಾಣವನ್ನು ಪಠಿಸಿದರೂ ಕೇಳಿದರೂ ವಿಷ್ಣುದೂತರಾಗಿ ವರ್ತಿಸುವರು. ಇದನ್ನು ಕುರಿತು ಅತ್ಯಂತ ಆಶ್ಚರ್ಯಕರವಾದದ್ದು, ಇಹಲೋಕದಲ್ಲಿ ಸಂಪತ್ತು, ಆಯುರ್ವೃದ್ಧಿ, ಆರೋಗ್ಯ, ಭಾಗ್ಯವನ್ನು ಕೊಡುವಂತಹದ್ದು, ಅಂತ್ಯದಲ್ಲಿ ಪಾಪ ವಿಮುಕ್ತರಾಗುವುದೇ ಅಲ್ಲದೆ ಮುಕ್ತಿಯನ್ನು ಹೊಂದುವಂತಹ ಒಂದು ಇತಿಹಾಸದ ಒಂದು ಕಥೆಯನ್ನು ಹೇಳುವೆನು, ಆಲಿಸು ಎಂದರು. ಪೂರ್ವಕಾಲದಲ್ಲೂ ಒಂದು ಕಳಿಂಗ ದೇಶದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಆತನ ಹೆಸರು ಲಂಬೋದರ. ಆತನು ಸ್ನಾನ ಸಂಧ್ಯಾದಿಗಳನ್ನು ಬಿಟ್ಟು ಇತರರ ಮನೆಯಲ್ಲಿ ಅಡಿಗೆ ಮಾಡುವುದರಿಂದ ಜೀವಿಸುತ್ತಿದ್ದನು. ಆತನು ತುಂಬ ದುರಾಚಾರಿಯಾಗಿದ್ದನು. ಇದರಿಂದ ಕೆಲ ಕಾಲಾನಂತರ ಅವನು ತನಗೆ ಲಭಿಸಿದ್ದ ಧನದಿಂದ ವಿದೇಶಿ ವಸ್ತುಗಳ ವ್ಯಾಪಾರವನ್ನು ಆರಂಭಿಸಿದನು. ಇದರಿಂದ ತೃಪ್ತನಾಗದೆ ಕಳ್ಳತನಕ್ಕೂ ಇಳಿದೆನು. ಆತನ ಸತಿಯು ಬಹುಬುದ್ಧಿಶಾಲಿಯೂ ಕ್ಷಮಾಶಾಂತಿ ಸದ್ಗುಣಶಾಲಿಯೂ ಆಗಿದ್ದಳು. ಆಕೆ ತನ್ನ ಪತಿಯ ದುರ್ನಡತೆಗಳನ್ನು ಲೆಕ್ಕಿಸದೆ ಪತಿಯೇ ಭಗವಂತನೆಂದು ತಿಳಿದು ಪೂಜಿಸುತ್ತಿದ್ದಳು. ಹೀಗೆ ಕೆಲ ಕಾಲ ಕಳೆದ ತರುವಾಯ ಲಂಬೋದರನು ಒಂದು ಖಡ್ಗವನ್ನು ಹಿಡಿದು ಮಾರ್ಗಸ್ಥರನ್ನು ಹೊಡೆದು ಅವರಲ್ಲಿದ್ದ ಧನ ಕನಕ ವಸ್ತು ವಾಹನಾದಿಗಳನ್ನು ದೋಚಿಕೊಂಡು ಕಾಲ ಕಳೆಯುತ್ತಿದ್ದನು. ಹೀಗಿರಲು ಒಂದಾನೊಂದು ದಿನ ಆ ಮಾರ್ಗ ಮಧ್ಯದಲ್ಲಿ ಒಬ್ಬ ಬ್ರಾಹ್ಮಣನನ್ನು ಕಂಡು ಆ ಬ್ರಾಹ್ಮಣನನ್ನು ಮರಕ್ಕೆ ಕಟ್ಟಿಹಾಕಿ ಅವನಲ್ಲಿದ್ದ ಹಣವನ್ನೆಲ್ಲ ದೋಚಿದನು. ಅದೇ ಸಮಯಕ್ಕೆ ಒಬ್ಬ ಕಿರಾತಕನು ಬಂದು ಆ ಬ್ರಾಹ್ಮಣನನ್ನು ಮತ್ತು ಲಂಬೋದರನನ್ನು ಸಾಯಿಸಿ ಆ ಹಣವನ್ನು ಅಪಹರಿಸಿದನು. ಅಲ್ಲಿ ಸಮೀಪದಲ್ಲಿ ವಾಸಿಸುತ್ತಿದ್ದ ಒಂದು ದೊಡ್ಡ ಹುಲಿ ಮನುಷ್ಯರ ವಾಸನೆಯನ್ನು ಕಂಡು ಆ ಸ್ಥಳಕ್ಕೆ ಬಂದು ಕಿರಾತಕನ ಮೇಲೆ ಹುಲಿ ಹಾರಿ ಕಚ್ಚಿತು. ತದನಂತರ ಆ ಒಂದು ಖಡ್ಗದಿಂದ ಆ ಕಿರಾತಕನು ಹುಲಿಯನ್ನು ಚುಚ್ಚಿ ಸಾಯಿಸಿದನು. ಈ ವಿಧವಾಗಿ ಒಂದೇ ಸಮಯದಲ್ಲಿ 4 ಜೀವಿಗಳು ಪ್ರಾಣ ಬಿಟ್ಟು ಕರ್ಮಬದ್ಧರಾಗಿ ಕಾಲಸೂತ್ರವೆಂಬ ನರಕಕ್ಕೆ ಕೊಂಡೊಯ್ದರು. ಆ ನರಕವು ಮಲಮೂತ್ರ ಭೂಯಿಷ್ಠನಾಗಿ ಕ್ರಿಮಿಕೀಟಗಳಿಂದ ಕೂಡಿದ್ದವು. ಅಲ್ಲಿದ್ದ ಒಂದು ಬಾವಿಯಲ್ಲಿ ಈ 4 ಬಿದ್ದುದ್ದು ರಕ್ತವನ್ನು ಪಾನ ಮಾಡುತ್ತಾ ಸಿಂಹಗರ್ಜನೆಗೆ ಸಮನಾಗಿ ಅವರು ಬೊಬ್ಬೆ ಹಾಕುತ್ತಾ ವಿವಿಧ ನರಕ ಬಾಧೆಯನ್ನು ಅನುಭವಿಸುತ್ತಿದ್ದರು. ಲಂಬೋದರನ ಪತ್ನಿಯಾದರೂ ಪತಿಯ ಮರಣದಿಂದ ಅತ್ಯಂತ ದುಃಖಿತಳಾಗಿ ಭಗವದ್ಧ್ಯಾನಾಸಕ್ತಳಾಗಿ ನಿತ್ಯ ಪುಣ್ಯ ಕಾರ್ಯಗಳನ್ನು ಆಚರಿಸುತ್ತಾ ಸರ್ವೇಶ್ವರನಲ್ಲಿಯೇ ಮನಸ್ಸನ್ನು ನಿಲ್ಲಿಸಿದಳು. ಈ ರೀತಿ ಆಕೆಯು ಕಾಲ ಕಳೆಯುತ್ತಿರಲು ಒಬ್ಬ ಸನ್ಯಾಸಿಯು ಆಕೆಯ ಮನೆಗೆ ಅತಿಥಿಯಾಗಿ ಬಂದನು. ಆ ಮಹಾಭಾಗ್ಯವಂತನನ್ನು ಆಕೆಯು ನೋಡಿದ ಕೂಡಲೇ ಅತ್ಯಂತ ಆನಂದಭರಿತಳಾಗಿ, ಮಹಾತ್ಮ, ನಿಮ್ಮ ದರ್ಶನ ಭಾಗ್ಯದಿಂದಲೇ ನನ್ನ ಜನ್ಮ ಸಾರ್ಥಕವಾಯಿತು. ಪತಿಯಾಗಲಿ ಸಂತಾನವಾಗಲಿ ಇಲ್ಲದ ನನ್ನಂಥ ಅನಾಥಳನ್ನು ಕೃತಾರ್ಥಳನ್ನಾಗಿಸಲು ಆಶೀರ್ವದಿಸಿ ಎಂದು ಪ್ರಾರ್ಥಿಸಿದಳು. ಆ ಸನ್ಯಾಸಿಯು ಆಕೆಯ ವಿನಯ ವಿಧೇಯತೆಯನ್ನು ಸದಾಚಾರ ವರ್ತನೆಯನ್ನು ನೋಡಿ ಸಂತೋಷ ಚಿತ್ತಳಾಗಿ, ತಾಯಿ, ಈ ರಾತ್ರಿ ದೇವಾಲಯದಲ್ಲಿ ಪುರಾಣ ಪಠಣವನ್ನು ನಡೆಸುವೆನು. ಅದಕ್ಕಾಗಿ ದೀಪವು ಬೇಕಾಗಿದೆ. ಎಣ್ಣೆಯನ್ನು ನಾನೇ ತಂದುಕೊಳ್ಳುವೆನು. ನೀನು ಒಂದು ದೀಪ ಪಾತ್ರೆಯನ್ನು ಬತ್ತಿ ಸಹಿತ ತಂದರೆ ಸಾಕು. ಅದರ ಕಾಂತಿಯಿಂದ ನಾನು ಪುರಾಣ ಪಠಣವನ್ನು ನಡೆಸುವೆನು.
ಇಂದು ಕಾರ್ತಿಕ ಶುದ್ಧ ಪೂರ್ಣಿಮಾ ಆದುದರಿಂದ ದೇವಾಲಯದಲ್ಲಿ ದೀಪಾರಾಧನೆಯನ್ನು ನಡೆಸಿದರೆ ಅದಕ್ಕೆ ಸರಿಯಾದ ಫಲವುಂಟು. ದೀಪದ ಪಾತ್ರೆಯನ್ನು ಬತ್ತಿಯನ್ನು ತಂದ ಫಲವು ನಿನಗೂ, ತೈಲವನ್ನು ತಂದ ಫಲವು ನನಗೂ ಬರುವುದು. ಸುಗುಣರಾಶಿಯಾದ ಆಕೆಯು ಆ ಮಾತನ್ನು ಕೇಳುತ್ತಲೇ ಸಂತೋಷಾದಿತ್ಯದಿಂದ ದೇವಾಲಯಕ್ಕೆ ಹೋಗಿ ಗೂಡಿಸಿ ಗೋಮಯದಿಂದ ಸಾರಿಸಿ ರಂಗೋಲಿಯನ್ನು ಇಟ್ಟು ಅಲಂಕರಿಸಿದಳು. ನಂತರ ತನ್ನ ಮನೆಗೆ ಹೋಗಿ ಯತಿಯು ತಂದಿರುವ ಎಣ್ಣೆಯನ್ನು ದೀಪ ಪಾತ್ರೆಗೆ ಹಾಕಿ ತನ್ನ ಕೈಯಲ್ಲಿ ಮಾಡಿದ್ದ ಬತ್ತಿಯನ್ನು ಅದರಲ್ಲಿ ಹಾಕಿ ದೇವಾಲಯವನ್ನು ಸೇರಿ ಬೆಳಕನ್ನುಂಟು ಮಾಡಿದಳು. ತದನಂತರ ಆಕೆಯು ಅನೇಕ ಗೃಹಸ್ಥರ ಮನೆಗೆ ಹೋಗಿ ಅವರನ್ನೆಲ್ಲ ಕಂಡು, ಇಂದು ಕಾರ್ತಿಕ ಶುದ್ಧ ಪೌರ್ಣಮಿ ಆದುದರಿಂದ ಒಬ್ಬ ಪುಣ್ಯವಂತರು ದೇವಾಲಯದಲ್ಲಿ ಪುರಾಣವನ್ನು ಓದುತ್ತಿದ್ದಾರೆ, ನೀವೆಲ್ಲರೂ ಬನ್ನಿ ಎಂದು ಕರೆದುಕೊಂಡು ಬಂದಳು. ಅಂದಿನಿಂದ ತನ್ನ ಜೀವಮಾನವೆಲ್ಲ ಭಗವಂತನಿಗೆ ಅರ್ಪಿಸಿದಳು. ಹೀಗೆ ಕೆಲಕಾಲ ನಂತರ ಅವಳು ಗತಿಸಿದಳು. ಕೂಡಲೇ ವಿಷ್ಣುದೂತರು ಆಕೆಯನ್ನು ವೈಕುಂಠಕ್ಕೆ ಕರೆದೊಯ್ದರು. ಮಾರ್ಗ ಮಧ್ಯದಲ್ಲಿ ನರಕಲೋಕದಲ್ಲಿದ್ದ ತನ್ನ ಪತಿಯನ್ನು ಕಂಡು ಆಕೆಯು ವಿಷ್ಣುದೂತರನ್ನು ಇಂತೆಂದಳು. ಎಲೆ ಮಹಾನುಭಾವರೇ, ನನ್ನ ಪತಿಯು ಇನ್ನೂ ಮೂವರೊಡನೆ ಇಲ್ಲಿ ವಿವಿಧ ನರಕ ಬಾಧೆಯನ್ನು ಅನುಭವಿಸುತ್ತಿದ್ದಾರೆ. ಅಲ್ಲದೆ ನನ್ನ ಪತಿಯೊಡನಿದ್ದ ಆ ಮೂವರು ಯಾರು ಎಂದು ಪ್ರಶ್ನಿಸಿದಳು. ತಾಯಿ, ನಿನ್ನ ಪತಿಯು ಪವಿತ್ರ ಬ್ರಾಹ್ಮಣರ ವಂಶದಲ್ಲಿ ಜನಿಸಿದರೂ ಸ್ನಾನ ಸಂಧ್ಯಾ ವಂದನೆಯನ್ನು ಬಿಟ್ಟು ದುರಾಚಾರ ವೃತ್ತಿಯನ್ನು ಅನುಸರಿಸಿ ಪಾಪಕೃತ್ಯಗಳನ್ನು ಮಾಡಿದನು. ಇದರಿಂದ ಮಹಾಪಾತಕನಾಗಿ ನರಕಲೋಕದಲ್ಲಿ ಯಮಯಾತನೆಯನ್ನು ಅನುಭವಿಸಬೇಕಾಗಿದೆ ಎಂದರು. ಆತನ ಸಂಗಡ ಇರುವ ಎರಡನೆಯವನು ಕೂಡ ಬ್ರಾಹ್ಮಣನೇ. ಆದುದರಿಂದ ಆತನು ತನ್ನ ಬಾಲ್ಯ ಸ್ನೇಹಿತನನ್ನು ಮೋಸದಿಂದ ಕೊಂದು ಅವನ ಧನ ಕನಕ ವಸ್ತು ವಾಹನಾದಿಗಳನ್ನು ಕದ್ದು ಮಿತ್ರದ್ರೋಹಿಯಾದನು. ನಿನ್ನ ಪತಿಯು ಆ ಎರಡನೇ ಬ್ರಾಹ್ಮಣನನ್ನು ಸಂಹರಿಸಿ ಅವನ ಧನವನ್ನೆಲ್ಲ ಅಪಹರಿಸಿದನು. ಮೂರನೆಯವನು ಒಬ್ಬ ಕಿರಾತಕ. ಈತನು ಆ ಬ್ರಾಹ್ಮಣರಿಬ್ಬರನ್ನೂ ಕೊಂದು ಬ್ರಹ್ಮಘಾತುಕನಾದನು. ಆ ನಾಲ್ಕನೆಯದು ಹುಲಿ. ಹುಲಿಯು ಕಿರಾತಕ ಹೋರಾಡಿ ಇಬ್ಬರೂ ಒಟ್ಟಿಗೆ ಸತ್ತರು. ಅವರು ನಾಲ್ವರು ಪಾಪಾತ್ಮರಾದುದರಿಂದ ನರಕಬಾಧೆಯನ್ನು ಅನುಭವಿಸುತ್ತಿದ್ದಾರೆ ಎಂದರು. ಆ ಸಾಧ್ವಿಮಣಿಯು ವಿಷ್ಣುದೂತರನ್ನು ಕುರಿತು, ಮಹಾತ್ಮರೇ, ನನ್ನ ಪತಿಯನ್ನು ಅವರ ಜೊತೆ ಇದ್ದ ಮೂವರನ್ನು ನರಕಬಾಧೆಯಿಂದ ಮುಕ್ತಿಯನ್ನಾಗಿ ಮಾಡಿ ಎಂದು ಬೇಡಿಕೊಂಡಳು. ನೀನು ಕಾರ್ತಿಕ ಶುದ್ಧ ಪೌರ್ಣಿಮಾ ದಿನ ಪುರಾಣವನ್ನು ಕೇಳುವುದು, ದೀಪಕ್ಕಾಗಿ ಬತ್ತಿ ಮಾಡುವುದು, ಪುರಾಣ ಶ್ರವಣಕ್ಕಾಗಿ ಅವರವರ ಮನೆಗೆ ಹೋಗಿ ಅನೇಕರನ್ನು ಕರೆದುಕೊಂಡು ಬರುವುದು, ಇವೇ ಮೊದಲಾದ 4 ವಿಧ ಪುಣ್ಯ ಕಾರ್ಯಗಳನ್ನು ನಡೆಸುವುದರಿಂದ ನೀನು ಮೇಲೆ ವಿವರಿಸಿದ್ದ 4 ವಿಧ ಪುಣ್ಯ ಕಾರ್ಯಗಳ ಫಲವನ್ನು ನೀನು ಪತಿಗೂ ತನ್ನ ಜೊತೆಯಲ್ಲಿರುವ ಮೂವರಿಗೂ ಅರ್ಪಿಸುವುದಾದರೆ ಆ 4ರೂ ನರಕಬಾಧೆಯಿಂದ ಮುಕ್ತರಾಗಿ ಮುಕ್ತಿಯನ್ನು ಪಡೆಯುವರು ಎಂದು ಅವರು ಹೇಳುತ್ತಲೇ ಆಕೆಯು ಹಾಗೆಯೇ ಆಗಲಿ ಎಂದಳು. ಕೂಡಲೇ ಆ 4 ಜನರು ನರಕಬಾಧೆಯಿಂದ ಮುಕ್ತರಾಗಿ ಆಕೆಯನ್ನು ಹೊಗಳುತ್ತಾ ದಿವ್ಯ ಶರೀರದಿಂದ ವೈಕುಂಠಕ್ಕೆ ತೆರಳಿದರು. ಆದುದರಿಂದ ಎಲೆ ಮಿಥಿಲಾದೀಪನೇ, ಕಾರ್ತಿಕ ಮಾಸದಲ್ಲಿ ಪುರಾಣ ಪಠನ ಶ್ರವಣಾದಿಗಳಲ್ಲಿ ಯಾವುದಾದರೊಂದು ಆಚರಿಸಿದರೂ, ಶಿವಕೇಶವರ ದೇವಾಲಯದಲ್ಲಿ ದೀಪಾರಾಧನೆಯನ್ನು ಮಾಡಿದರೂ ಪಾಪ ವಿಮುಕ್ತರಾಗುವುದೇ ಅಲ್ಲದೆ ಮುಕ್ತಿಯನ್ನು ಕೂಡ ಹೊಂದುವರು ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದುದರಿಂದ ಅತ್ಯಲ್ಪ ಶ್ರಮದಿಂದ ಅಧಿಕ ಫಲವನ್ನು ಪಡೆಯುವ ಇಂತಹ ಪುಣ್ಯ ಕಾರ್ಯಗಳನ್ನು ಮಾಡಿ ಧನ್ಯನಾಗು. ಓಂ ಜಯ ಜಗದೀಶ ಹರೇ, ಸ್ವಾಮಿ ಜಯ ದೀನನಾಥ ಹರೇ, भक्तजनों के संकट, दासजनों के संकट क्षण में दूर करे. ಓಂ ಜಯ ಜಗದೀಶ ಹರೇ. ಸ್ಕಾಂದ ಪುರಾಣ ಅಂತರ್ಗತ ಕಾರ್ತಿಕ ಪುರಾಣದಲ್ಲಿ ಲಂಬೋದರರ ಚರಿತ್ರೆ ಎಂಬ 11ನೆಯ ಅಧ್ಯಾಯವು ಮುಗಿಯಿತು. ಮುಂದಿನ ಅಧ್ಯಾಯದಲ್ಲಿ ಸಾಲಗ್ರಾಮ ದಾನ ಪ್ರಭಾವವನ್ನು ನೋಡೋಣ. ಶ್ರೀ ಗುರುಭ್ಯೋ ನಮಃ.